ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಉರ್ದು, ಮರಾಠಿ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ಕಾರ, ಹಿಂದಿ ಶಿಕ್ಷಕರ ನೇಮಕಾತಿಗೂ ಮುಂದಾಗಲಿ ಕರವೇ ಆಗ್ರಹ. 10-20 ವರ್ಷಗಳಿಂದ ಟೆಂಡರ್ ಇಲ್ಲದೆ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ, ಮಹಾನಗರ ಪಾಲಿಕೆ ವಿರುದ್ಧ ಕಲ್ಯಾಣ ಕರ್ನಾಟಕ ಸೇನೆ ಗಂಭೀರ ಆರೋಪ. ಕೃಷಿ ಇಲಾಖೆ ಪೊಲೀಸರ ಜಂಟಿ ದಾಳಿಯಲ್ಲಿ 1,200 ಯೂರಿಯಾ ಬ್ಯಾಗ್ಗಳು ವಶ, ಪ್ರಕರಣ ದಾಖಲು, ತನಿಖೆ ಮುಂದುವರಿಕೆ, ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಉರ್ದು ಹಾಗೂ ಮರಾಠಿ ಶಿಕ್ಷಕರ ನೇಮಕಾತಿಗೆ ಮುಂದಾಗಿರುವಂತೆ ಹಿಂದಿ ಶಿಕ್ಷಕರ ನೇಮಕಾತಿಯನ್ನು ತಕ್ಷಣ ಆರಂಭಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕ ಒತ್ತಾಯಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ನಾಲ್ವರ್ಕರ್, ಕಳೆದ 12 ವರ್ಷಗಳಿಂದ ಹಿಂದಿ ಶಿಕ್ಷಕರ ನೇಮಕಾತಿ ವಿಳಂಬವಾಗಿದ್ದು, ಟಿಇಟಿ, ಬಿಎಡ್ ಹಾಗೂ ಎಂಎ ಪದವಿ ಪಡೆದ ಸುಮಾರು 50,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೇಮಕಾತಿಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಹಿಂದಿ ಭಾಷೆ ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಹಿಂದಿ ಶಿಕ್ಷಕರ ನೇಮಕಾತಿ ಅತ್ಯಗತ್ಯ ಎಂದು ಆಗ್ರಹಿಸಿದರು. ಸೆಪ್ಟೆಂಬರ್ 1ರಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನು ಭೇಟಿ ಮಾಡಿ ಹಿಂದಿ ಶಿಕ್ಷಕರ ನೇಮಕಾತಿ ಕುರಿತ ಮನವಿ ಸಲ್ಲಿಸಲಾಗುವುದು ಎಂದು ಕರವೇ ತಿಳಿಸಿದೆ. ಕಳೆದ ಸರ್ಕಾರ ಆಗಿರಬಹುದು, ಇಲ್ಲಿವರೆಗೂ 12 ವರ್ಷಗಳಿಂದ ಹಿಂದಿ ಶಿಕ್ಷಕರ ನೇಮಕಾತಿಗೆ ವಿಳಂಬ ಮಾಡ್ತಿರುವಂತ ರಾಜ್ಯ ಸರ್ಕಾರದ ನಿಲುವಿಗೆ ನಾವು ಖಂಡಿಸ್ತೇವೆ. ಇವತ್ತು ಉರ್ದು ಮತ್ತು ಮರಾಠಿ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಮೊನ್ನೆ ತಾನೇ ಉರ್ದು ಶಿಕ್ಷಕರು ಎಲ್ಲ ನಿಯೋಗ ಶಿಕ್ಷಣ ಸಚಿವರಂತ ಮಧು ಬಂಗಾರಪ್ಪರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡಲೇ ಉರ್ದು ಶಿಕ್ಷಕರ ನೇಮಕಾತಿಗೆ ನಾವು ಬದ್ಧ ಇದ್ದೇವೆ, ಅದನ್ನ ನಾವು ಕಾಲ್ಫರ್ ಮಾಡ್ತೇವೆ ಅಂತ ಹೀಗಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಮರಾಠಿ ಶಿಕ್ಷಕರು ಕೂಡ ಅವರು ಕಾಲ್ಫರ್ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದಿ ಶಿಕ್ಷಕರ ನೇಮಕಾತಿಯಲ್ಲಿ ಇವತ್ತು ಟಿಇಟಿ ಆಗಿರ್ಬೋದು, ಬಿಎಡ್ ಆಗಿರ್ಬೋದು, ಎಂಎ ಪದವಿಯನ್ನು ಪಡೆದಂತ ಅನೇಕ ಸುಮಾರು ರಾಜ್ಯದಲ್ಲಿ 50,000 ಜನ ಇವತ್ತು ಹಿಂದಿ ಪದವಿಯನ್ನ ಪಡ್ಕೊಂಡು ಶಿಕ್ಷಣವನ್ನ ಪಡೆದು ಇವತ್ತು ಗ್ರಾಮೀಣ ಪ್ರತಿಭೆಗಳು, ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಬಡ ಕುಟುಂಬದಲ್ಲಿ ಹುಟ್ಟಂತ ಅನೇಕರು ಇವತ್ತು ಹಿಂದಿಯನ್ನ ಕಲಿತು ಇವತ್ತು ಆ ಭಾಷೆಯನ್ನ ಕಲಿತು ಇವತ್ತು ಗೆಸ್ಟ್ ಲೆಕ್ಚರ್ ಆಗಿ ಅವರ ಹೊಟ್ಟೆಪಾಡಿಗಾಗಿ ಶಾಲೆಗಳಲ್ಲಿ ಇವತ್ತು ಅವರು ಕನಿಷ್ಠ ವೇತನ ಪಡೆದು ಅವ್ರ ಕುಟುಂಬವನ್ನು ಸಾಗಿಸ್ತಾ ಬಂದಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇಂದು ಕರೀತದೆ, ನಾಳೆ ಕರೀತದೆ, ಇವತ್ತು ಹಿಂದಿ ಶಿಕ್ಷಕರ ನೇಮಕಾತಿ ಮಾಡ್ಕೊಡ್ತಾರೆ ಅನ್ನುವಂತ ಏನು ಕಾಯ್ತಾ ಇರುವಂತ ಶಿಕ್ಷಕರಿಗೆ ಇವತ್ತು ಅನ್ಯಾಯವಾಗಿದೆ. ಹಾಗಾಗಿ ತಾವು ಎಲ್ಲರಿಗೂ ಸಮನಾಗಿ ನೋಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಮುಂದೆ ಇಡ್ತಾ ಇದೆ. ಅದರ ಜೊತೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚು ಹಿಂದಿ ಮಾತಾಡುವಂತ ಜನರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ಹಿಂದಿ ಪ್ರಭಾವ ಜಾಸ್ತಿ ಇದೆ. ಹಾಗಾಗಿ ಉರ್ದು ಹಿಂದಿ ಪ್ರಭಾವ ಜಾಸ್ತಿ ಇರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇವತ್ತು ಕನ್ನಡ ಮತ್ತು ಆಂಗ್ಲ, ಗಣಿತ, ವಿಜ್ಞಾನ, ಸಮಾಜ, ಹಿಂದಿ 6 ಭಾಷೆಗಳನ್ನ ಇವತ್ತು 1ನೇ ತರಗತಿಯಿಂದ ನಾವು 10ನೇ ತರಗತಿವರೆಗೂ 6 ಭಾಷೆಗಳನ್ನ ನಾವು ಕಲಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ.
ಆದ್ರೆ ಹಿಂದಿ ಶಿಕ್ಷಕರ ನೇಮಕಾತಿ ಇಲ್ಲದೆ ಆ ಶಿಕ್ಷಣವನ್ನ ಬೋಧನೆಯನ್ನ ಯಾರು ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹಾಗಾಗಿ ಇವತ್ತು ಈ ಯಾವ ರೀತಿ ರಾಜ್ಯ ಸರ್ಕಾರ ಉರ್ದು ಮತ್ತು ಮರಾಠಿ ಶಿಕ್ಷಕರ ನೇಮಕಾತಿಗೆ ಮುಂದಾಗ್ತಿದ್ದಾರೆ, ಹಾಗಾಗಿ ಹಿಂದಿ ಶಿಕ್ಷಕರ ನೇಮಕಾತಿಗೂ ಕೂಡ ಮುಂದಾಗಬೇಕು, ಎಲ್ರಿಗೂ ಸಮನಾಗಿ ನೋಡ್ಬೇಕನ್ನುವಂತ ಮನವಿಯನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಧ್ಯಮ ಮೂಲಕ. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿರುವ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆ ಆರೋಪಿಸಿದೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದತ್ತು ಪಯ್ಯಾಳ್ಕರ್ ಅವರು ಸುಮಾರು 10 ರಿಂದ 20 ವರ್ಷಗಳಿಂದ 16ಕ್ಕೂ ಹೆಚ್ಚು ಸಾರ್ವಜನಿಕ ಶೌಚಾಲಯಗಳಿಗೆ ಟೆಂಡರ್ ಕರೆಯದೆ ನಿರ್ವಹಣೆ ಮುಂದುವರಿಸಲಾಗಿದೆ ಎಂದು ಆರೋಪಿಸಿದರು. ಲಾರಿ, ತಂಗುದಾಣ, ಗಂಜ್ ಬಸ್ ನಿಲ್ದಾಣ, ಪಬ್ಲಿಕ್ ಗಾರ್ಡನ್, ಜಗತ್ ಸರ್ಕಲ್, ಸೂಪರ್ ಮಾರ್ಕೆಟ್, ಜಿಲ್ಲಾ ಕೋರ್ಟ್, ಪಂಚಶೀಲ ನಗರ ಸೇರಿದಂತೆ ನಗರದ ಹಲವು ವಾರ್ಡ್ಗಳ ಶೌಚಾಲಯಗಳನ್ನು ಯಾವುದೇ ಪಾರದರ್ಶಕ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ನಿರ್ವಹಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಸ್ಥಳೀಯ ಸಫಾಯಿ ಕರ್ಮಚಾರಿಗಳು ಮತ್ತು ಅರ್ಹ ಟೆಂಡರ್ದಾರರನ್ನು ಕಡೆಗಣಿಸಿ ಬೇರೆ ರಾಜ್ಯದವರಿಗೆ ಕಡಿಮೆ ದರದಲ್ಲಿ ನಿರ್ವಹಣೆಯ ಗುತ್ತಿಗೆ ನೀಡಲಾಗಿದೆ ಎಂದು ಸಂಘಟನೆ ಆರೋಪಿಸಿದೆ. ಈ ಕುರಿತು ಮಹಾನಗರ ಪಾಲಿಕೆ ಆಯುಕ್ತರು ಕೂಡಲೇ ತನಿಖೆ ನಡೆಸಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಟೆಂಡರ್ ಪ್ರಕರಣ ಇತ್ಯರ್ಥವಾಗುವವರೆಗೆ ಸ್ಥಳೀಯರಿಗೆ ನಿರ್ವಹಣೆಯ ಅವಕಾಶ ನೀಡಬೇಕೆಂದು ಒತ್ತಾಯಿಸಲಾಯಿತು. ಸಮಸ್ಯೆಯನ್ನು ಶೀಘ್ರ ಪರಿಹರಿಸದಿದ್ದರೆ ಮಹಾನಗರ ಪಾಲಿಕೆ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಕಲ್ಯಾಣ ಕರ್ನಾಟಕ ಸೇನೆ ಎಚ್ಚರಿಕೆ ನೀಡಿದೆ. 20 ವರ್ಷದಿಂದ ಯಾವಾಗೋ ಒಂದ್ಸಲ ಟೆಂಡರ್ ಕರೆದಿರುವಂಥ ವಿಷಯ. ಟೆಂಡರ್ ಎಲ್ಲ ಪಬ್ಲಿಕ್ ಟಾಯ್ಲೆಟ್ ಟೆಂಡರ್ ಕರೀತಾರೆ. ಯಾಕಪ್ಪ ಲೋಕಲಲ್ಲಿ ಕನ್ನಡದವ್ರು ಯಾರಾದರೂ ಕೆಲಸ ಮಾಡೋದಿದ್ರೆ ಅವ್ರಿಗೆ ಕರೀಬೇಕಂತ ಗೌರ್ಮೆಂಟ್ ಆದೇಶ ಇದೆ. ಇವರು 20 ವರ್ಷದಿಂದ 15 ವರ್ಷದಿಂದ ಕೂಡ ಇವರು ಮಹಾನಗರ ಪಾಲಿಕೆಗೆ ದುಡ್ಡು ಯಾರು ಹೆಚ್ಚಿಗೆ ಕೊಡ್ತಾರೆ, BR ಆಗಿರ್ಬೋದು, EP ಆಗಿರ್ಬೋದು, ಇವ್ರಿಗೇನಪ್ಪ ಅಂದ್ರೆ ಇವ್ರಿಗೆ ಟೆಂಡರ್ ಕೊಡ್ತಾರೆ. ಟೆಂಡರ್ ಹೆಂಗೆ ಕೊಡ್ತಾರಪ್ಪ ಅಂದ್ರೆ ನಮ್ಮವರು ಕೂಡ ಇಲ್ಲಿನ ಕರ್ನಾಟಕದವರು ಮಿಗತಾ ಸಮುದಾಯ ಆಗಿರ್ಬೋದು, ಸಭೆ ಕರ್ಮಚಾರಿಗಳು ಕೆಲವರು ಮುಸ್ಲಿಂ ಬಾಂಧವರು ಕೂಡ ಕೆಲಸ ಮಾಡ್ತಾರೆ, ಅವ್ರದ್ದು ರಿಜಿಸ್ಟರ್ ಕೂಡ ಇದೆ. ಹಂಗಾಗಿ ಇವರು ಏನಾದರೂ ಒಂದು ಶೌಚಾಲಯಕ್ಕೆ ಒಂದು ಟೆಂಡರ್ ಕರೀತಾರೆ. ಅವರು ಕರೆದಾಗ ಇವರು ವರ್ಷಿಗೆ ಒಂದು 20,000 ಲಕ್ಷ ಇವ್ರು ಹಾಕಿರ್ತಾರೆ. ನಮ್ಮವರು ಕರ್ನಾಟಕದವರು BRದವರು ಅದಕ್ಕೆ ಏನು ಮಾಡಿರ್ತಾರೆ, ಅವರು ಕೂಡ ಟೆಂಡರ್ ಆಗಿರ್ತಾರೆ. ನಮಗೆ ಕೊಡ್ರಿ ಅದಕ್ಕೆ ಅವ್ರು ಒಂದು 12 ಲಕ್ಷನೋ ಅಥವಾ ಒಂದು 14 ಲಕ್ಷನೋ ಒಂದು 16 ಲಕ್ಷ ಕಮ್ಮಿಗೆ ಹಾಕಿರ್ತಾರೆ. ಆವಾಗ ನಮ್ಮವರು ಮಹಾನಗರ ಪಾಲಿಕೆಯವರು ನಮ್ಮ ಸರ್ಕಾರಕ್ಕೆ ಆದಾಯ ಬರಬೇಕು. ಯಾಕಂದ್ರೆ ಈ ಆದಾಯದಿಂದ ಎಷ್ಟೋ ಜನರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಹೆಚ್ಚಿಗೆ ಯಾರು ದುಡ್ಡು ಕಟ್ಟಿರ್ತಾರೆ ನಮ್ಮವರು, ಅವ್ರ ದಾಖಲೆಗಳು ಯಾವುದು ಕರೆಕ್ಟ್ ಆಗಿದೆ ನೋಡಿ ಎಷ್ಟು ಒಂದು 20 ಲಕ್ಷ ನಮಗೆ ಸರ್ಕಾರಕ್ಕೆ ಒಳ್ಳೆ ಆದಾಯ ಬರ್ತಾ ಇದೆ ಅಂತ ಗೊತ್ತಿದ್ದು ಅವರಿಗೆ ಟೆಂಡರ್ ಮಾಡೋ ಅವಶ್ಯ ಇರ್ತದೆ. ಇವ್ರು ಅದು ಬಿಟ್ಟು ಏನು ಮಾಡ್ತಾರೆ ಅಂದರೆ ಇವರು ಒಪ್ಪಂದ ಮಹಾನಗರ ಪಾಲಿಕೆಯಲ್ಲಿ ಕೆಲವರು ಆಫೀಸರ್ಸ್ ಅದ AW ಅವರ ಒಂದು ಹೆಸರು ಹೇಳಾಗಿಲ್ಲ, ಅವರೇ ಮೇಲಕ್ಕೆ ಅವ್ರಿಗೆ ಗೊತ್ತಾಗ್ತದೆ. ಇದು ನೋಡಿದ್ರೆ ನನಗೆ ಮಾಡಿದ್ರೆ ಗೊತ್ತಾಗ್ಬಿಡ್ತಾರೆ, ಬೇರೆ ಏನಲ್ಲ. ಅವರು ಒಪ್ಪಂದ BRದವರು UPದವರು ಒಪ್ಪಂದ ಏನಪ್ಪ ಅಂದ್ರೆ 20 ಲಕ್ಷ ಹಾಕೊಡ್ತಾರೆ. ಏನೋ ನೋಡ್ರಿ ನೋಡಿಗೆ ಅದೇ ಒಂದು 5 ಲಕ್ಷ 4 ಲಕ್ಷ 3 ಲಕ್ಷ ನೀವು ಮಾಡ್ಕೊಂಡಂತ ಇದು ನಮ್ಮ ಕಣ್ಣಿನ ನಡೆದಂಥ ವಿಷಯಗಳು. ಹಂಗಾಗಿ ಇವ್ರು ಏನು ಮಾಡ್ತಾರ 20 ಲಕ್ಷದವ್ರಿಗೆ ಬಿಡ್ತಾರೆ, 16 ಲಕ್ಷದವ್ರಿಗೆ ಇದ್ದವರಿಗೆ ಆ ಟೆಂಡರ್ ಕರೀತಾರೆ. ಉದಾಹರಣೆ ಏನಪ್ಪ ಅಂದರೆ ಈಗ ನಮ್ಮ ರಾಮನ ಸರ್ಕಲಲ್ಲಿ ತರಕಾರಿ ಮಾಡ್ತಾರೆ, ಅಲ್ಲಿ ಒಂದು ಹೊಸ ಪಬ್ಲಿಕ್ ಟಾಯ್ಲೆಟ್ ಒಂದು, ಆಮೇಲೆ ನಾವು ಆಳಂದ ರೋಡಿಗೆ ಒಂದು ಇಂದಿರಾ ಕ್ಯಾಂಟೀನ್ ಇದೆ, ಅಲ್ಲೊಂದು ಹೊಸದು ನಿರ್ಮಾಣ ಆಗಿದೆ ಪಬ್ಲಿಕ್. ಅಲ್ಲಿಂದ ನಗರ ಸ್ಕೂಲ್ ಅಲ್ಲಿ ಎದುರುಗಡೆ ಒಂದು ದೊಡ್ಡದಾಗಿ ಒಂದು 6 ತಿಂಗಳು ವರ್ಷ ಆಯ್ತದ. ಹಾಗಾಗಿ ಇದೇ ಥರ 7 ಶೌಚಾಲಯಗಳು ಇದೆ, ಟೋಟಲ್ 7 ಶೌಚಾಲಯ. ಆ 7 ಶೌಚಾಲಯಕ್ಕೆ 20 ಲಕ್ಷ ನಮ್ಮವ್ರು ಆಗಿರ್ತಾರೆ ಕೊಡ್ರಿ ಅಂತ. ಅದಕ್ಕೆ 20 ಲಕ್ಷ ಕೊಡಲಾರ್ದೆ 16 ಲಕ್ಷ ಕೊಟ್ಟಿಗೆಸಿ ಇವರು BRದವ್ರಿಗೆ ಕೊಟ್ಟಿರ್ತಾರೆ. ಇವರು ನಮ್ಮವ್ರು ಏನು ಮಾಡಿರ್ತಾರೆ 20 ಲಕ್ಷ ನನಗೆ ಯಾಕೆ ಕೊಟ್ಟಿಲ್ಲ, ನೀವು ನನ್ಗೆ ಏನು ಕಮ್ಮಿ ಇದೆ, ದಾಖಲೆ ಕಮ್ಮಿ ಇದೆಯಾ ಅಥವಾ ನಾನು ದುಡ್ಡು ಏನು ಕಮ್ಮಿ ಮಾಡಿದೆ ಅಂತ ಇವರು ನಮ್ಮ ಕೋರ್ಟಿಗೆ ಇವರು ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ ಮೇಲೆ ಅಲ್ಲಿ ಕೇಸ್ ನಡೆದು 1 ವರ್ಷ ಐತೆ. 1 ವರ್ಷ ಕೇಸ್ ನಡೆದ್ರು ಕೂಡ ಅಭಯ್ ಕುಮಾರ್ ಸರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವರು ಕೂಡ ಕೇಸಿಗೆ ಹೋಗ್ತಾ ಇದ್ದಾರೆ. ಬಾಬ್ರೋ ಮೇಲಿನ ಕೆರೆ ಅಂತ ಅವರು ಕೂಡ ಹೋಗ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಿಂಗ್ ಪಿನ್ ಇವರೇ.
ಇದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಗಮನ ಇರ್ತದ, ಅವ್ರಿಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ, ಬಟ್ ಅವ್ರು ಗಮನಕ್ಕೆ ಇರ್ತದ. ಬಟ್ ಟೇಬಲ್ ಮೇಲೆ ಹೋಗಿ ಸ್ವಲ್ಪ ಸೈನ್ ಮಾಡಿದಾಗ ಅವ್ರು ನೋಡ್ತಾರೆ, ಜನರಿಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಮಾಡ್ತಾರೆ. ಬಟ್ ಒಳಗಡೆ ಇಷ್ಟೆಲ್ಲ ವಿಷಯ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಇದು ಕೋರ್ಟಿಗೆಲ್ಲ ಕೇಸ್ ಆಗಿದೆ. ಆದರೂ ಕೂಡ 7 ಶೌಚಾಲಯ ಮೊನ್ನೆ ಕೂಡ ಟೆಂಡರ್ ಆಗಿದೆ. 7ರಲ್ಲಿ 4 ಒಳ್ಳೆ ಅಂದರೆ ಕಸ್ಟಮರ್ ಹೋಗೋದು ಜನರು ಪಬ್ಲಿಕ್ ರೋಡಿಗೆ. ಒಂದು ಟಾಯ್ಲೆಟ್ ಒಂದು ದಿನಕ್ಕೆ 3,000 ರಿಂದ 5,000 4,000 ರೂಪಾಯಿ ಗಲ್ಲ ಆಗ್ತದೆ. 1,000 ರೂಪಾಯಿ ಅವನು ತೆಗೆದು ಒಂದು ಕೆಲಸ ಮಾಡೋನಿಗೆ ಎಕ್ಸ್ಪೆನ್ಸ್ ತೆಗೆದು 4,000 ಒಂದು ದಿನಕ್ಕೆ ಒಂದು ಶೌಚಾಲಯ ಪಡೆಯಕತ್ತದ. ಅಂದ್ರೆ ಒಂದು ಶೌಚಾಲಯ ಹಾಕ್ಬೇಕಂದ್ರೆ ತಿಂಗಳಿಗೆ 1,20,000 ರೂಪಾಯಿ ಆಗುತ್ತೆ ಒಂದು ಶೌಚಾಲಯ. ಮತ್ತು 7 ಲಕ್ಷ ಕೂಡ ಇದ್ದವ್ರಿಗೆ ಮೈ ಬೆನ್ನಿರಿ ಇಲ್ಪಿದವ್ರಿಗೆ ಬಿಯರ್ದವ್ರಿಗೆ. ಬಟ್ ಇವ್ರಿಗೆ ಗೊತ್ತಿಲ್ಲ ಇದರಿಂದ ಎಷ್ಟು ನಮ್ಮ ಸರ್ಕಾರಕ್ಕೆ ನುಕ್ಸಾನ ಆಗೋದು ಅಂತ. ಈಗ 15 ವರ್ಷದಿಂದ ಇದೇ ರೀತಿ ಆಗ್ಲಾಗ್ತದೆ. ಹಾಗೆ ಇದು ವರ್ಷಿಗೆ ಏನು ತೆರಿಗೆ ಹಣ ಮಹಾನಗರ ಪಾಲಿಕೆ ಕಟ್ಟಬೇಕು. ಇವರು ಇಲ್ಲಿಗೆ 15 ವರ್ಷಕ್ಕೆ ಕಟ್ಟಿಲ್ಲ. ಇವರು ಮಹಾನಗರ ಪಾಲಿಕೆದು ಹೋಗಿ ಅದು ಶೌಚಾಲಯ ನಮ್ಮದು ಎಲ್ಲೇದಪ್ಪ ನೋಡಿಗೆಸಿ ಅಲ್ಲಿ ಕುಂತರಿಗೆ ಇದು ಯಾವಾಗ ಆಗ್ಯದಪ್ಪ ಟೆಂಡರ್, ನಾನು ಮೊನ್ನೆ ಬಂದೀನಿ, ನಾನು ಕಮಿಷನರ್, ಅದು ನಿನ್ನ ದಾಖಲೆ ಕೊಡು, ಅಥವಾ ಇಲ್ಲಪ್ಪ ಅಂದ್ರೆ ಈ ಟೆಂಡರ್ ಕರಿತೀವಿ ಅಂತ ಹೇಳಂತ ಇವರಿಗೆ ತಲೆಗೆ ಬರ್ತಾನೆ ಇಲ್ಲ. ಇವ್ರು ಯಾರಿಗೆ ಮಹಾನಗರ ಪಾಲಿಕೆ ಆಯ್ತಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ಅನ್ನದಾತರಿಗೆ ಮೋಸ ಮಾಡುತ್ತಿದ್ದ ಭಾರೀ ಯೂರಿಯಾ ಮಾಫಿಯಾ ಬಯಲಾಗಿದೆ. ಬ್ರಾಂಡೆಡ್ ಕಂಪನಿಗಳ ಹೆಸರಿನಲ್ಲಿ ಯೂರಿಯಾ ರಸಗೊಬ್ಬರವನ್ನು ಕಲಬೆರಕೆ ಮಾಡಿ ಹೆಚ್ಚಿನ ಬೆಲೆಗೆ ರೈತರಿಗೆ ಮಾರಾಟ ಮಾಡುತ್ತಿದ್ದ ಅಕ್ರಮ ಜಾಲದ ಮೇಲೆ ಕೃಷಿ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಕಲಬುರಗಿ ನಗರದ ಕಪ್ನೂರ್ ಕೈಗಾರಿಕಾ ಪ್ರದೇಶದಲ್ಲಿರುವ ದಾಲ್ ಮಿಲ್ ಗೋಡೌನ್ನಲ್ಲಿ ಅಕ್ರಮವಾಗಿ ಯೂರಿಯಾ ದಾಸ್ತಾನು ಮಾಡಿ ಕಲಬೆರಕೆ ನಡೆಸಲಾಗುತ್ತಿತ್ತು ಎಂಬ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದರು. ದಾಳಿಯ ವೇಳೆ ಸುಮಾರು 1,200 ಯೂರಿಯಾ ಬ್ಯಾಗ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ರಸಗೊಬ್ಬರ ಜಪ್ತಿಯಾಗಿದೆ. ಕ್ರಿಪ್ಪೋ, ಕೋರಮಂಡಲ್, RFCL ಸೇರಿದಂತೆ ವಿವಿಧ ಬ್ರಾಂಡೆಡ್ ಕಂಪನಿಗಳ ಹೆಸರಿನ ಯೂರಿಯಾ ಬ್ಯಾಗ್ಗಳನ್ನು ಬಳಸಿಕೊಂಡು ಕಳಪೆ ರಸಗೊಬ್ಬರವನ್ನು ಮಿಶ್ರಣ ಮಾಡಿ ಬೇರೆ ಬಿಳಿ ಚೀಲಗಳಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗುತ್ತಿತ್ತು ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಅಕ್ರಮ ದಂಧೆ ಕಪ್ನೂರ್ ಕೈಗಾರಿಕಾ ಪ್ರದೇಶದ ಶಿವಶರಣಪ್ಪ ಅವರಿಗೆ ಸೇರಿದ ಗೋಡೌನ್ನನ್ನು ಲೀಸ್ ಪಡೆದು ನಡೆಸಲಾಗುತ್ತಿತ್ತು ಎನ್ನಲಾಗಿದ್ದು, ಅಬ್ದುಲ್ ಅಜೀಜ್ ಹಾಗೂ ಆತನ ಸಹಚರರು ಕಲಬುರಗಿ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ರಸಗೊಬ್ಬರ ಪೂರೈಕೆ ಮಾಡುತ್ತಿದ್ದರೆಂಬ ಆರೋಪ ಕೇಳಿಬಂದಿದೆ. ಅಲ್ಲ ಇದು ಯಾರ್ದು ಫಸ್ಟ್ ಇದು ಓನರ್ ಶಿವಶರಣಪ್ಪ ಅವರು. ಫಸ್ಟ್ ಆಫ್ ಆಲ್ ದಾಲ್ ಮಿಲ್ನಾಗ ಎಲ್ಲಕ್ಕೆ ನಮಗೆ ಅಧಿಕಾರ ಇಲ್ಲ. ಹೌದು, ಈಗ ಅಕಸ್ಮಾತ್ ದಾಲ್ ಮಿಲ್ ಬಂದ್ ಆಗಿದೆ, ಈಗ ಬಾಡಿಗೆ ಮೇಲೆ ಯಾರಿಗಾರಿಗೆ ಗೋಡೌನ್ ಕೊಡ್ತಾರೆ. ಈಗ ನಿಮ್ದು ಅಂಗಡಿ ಅಂದ್ರೆ ನಾ ಬಾಡಿಗೆ ಮೇಲೆ ಇವ್ರು ತೊಗೊಂಡಾರ ಅಂತ ನಮ್ಮ ಕಡೆ ರೆಕಾರ್ಡ್ ಇರ್ಬೋದು, ನಮ್ಮ ಕಡೆ ಪರ್ಮಿಷನ್ ತೊಗೊಂಡಿದ್ದಿರ್ಬೇಕು. ಹೌದಿಲ್ಲ? ಈಗ ಇದು ಅವ್ರ ಇಂಡಸ್ಟ್ರಿ ಬಂದ್ ಆಗ್ಯದ, ಕ್ಲೋಸ್ ಆಗ್ಯದ ಅಂತಂದ್ರೆ ಖಾಲಿ ಅಂತೂ ಇಡಲ್ಲ. ಪರ್ಮಿಷನ್ ತೊಗೊಂಡ್ರೆ ನಾವು ನಮ್ಮ ಲೈಸೆನ್ಸ್ನಾಗ ಎಂಟ್ರಿ ಇರ್ತದೆ ಗೋಡೌನ್ ನಂಬರ್. ಒಂದು ಕಡೆ ರೈತರು ರಸಗೊಬ್ಬರಕ್ಕಾಗಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಪರದಾಡುತ್ತಿರುವಾಗ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಯೂರಿಯಾವನ್ನು ಅಕ್ರಮವಾಗಿ ಮಾರಾಟ ಮಾಡಿ ಹಣ ಮಾಡುವ ಜಾಲ ಸಕ್ರಿಯವಾಗಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣ ದಾಖಲಿಸಲಾಗಿದ್ದು ಸಂಪೂರ್ಣ ತನಿಖೆ ನಡೆಯುತ್ತಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ತಿಳಿಸಿದ್ದಾರೆ.
ಅನ್ನದಾತರನ್ನೇ ಗುರಿಯಾಗಿಸಿಕೊಂಡು ನಡೆಯುತ್ತಿದ್ದ ಈ ಯೂರಿಯಾ ಮಾಫಿಯಾದ ವಿರುದ್ಧ ತನಿಖೆ ತೀವ್ರಗೊಂಡಿದ್ದು, ಇನ್ನಷ್ಟು ಆರೋಪಿಗಳು ಹಾಗೂ ಅಕ್ರಮ ಜಾಲದ ಕೊಂಡಿಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ. ನಾವು ಕರಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ್ದೀವಿ. ಆಮೇಲೆ ಇವತ್ತು ಅದನ್ನು ಪ್ರಚುರಪಡಿಸಿ ಗ್ರಾಮಗಳಲ್ಲಿ ಮತ್ತು ಎಲ್ಲ ನಗರಗಳಲ್ಲಿ ಸಮೀಪದಲ್ಲಿರುವ ಮತಗಟ್ಟೆಗಳಲ್ಲಿ ಇದನ್ನು ಪ್ರಚುರಪಡಿಸಿ ಇದನ್ನು ಓದಿ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಇವತ್ತಿನವರೆಗೂ ನಮ್ಮ BLOsಗಳು ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನು ಕೊಟ್ಟು ಅದನ್ನು ತುಂಬಿಸಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬರುವಂಥ ಒಂದು ಕೆಲಸ ಕಾರ್ಯ ನಡೀತಾ ಇತ್ತು. ಆ ಎಲ್ಲ ಕೆಲಸ ಸುಮಾರು 2 ತಿಂಗಳ ಕಾಲ ನಡೆದಿತ್ತು. ಅದಾದ ನಂತರ ಇವತ್ತಿನ ದಿನ ಇದು ಭಾಳ ಪ್ರಮುಖವಾದ ಒಂದು ದಿನ ಆಗಿದೆ. ಇದಾದ ನಂತರ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಆದ ನಂತರ ಇವತ್ತು ನಾವು ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಚುರಪಡಿಸ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹೇಳಬೇಕು ಅಂತಂದರೆ ಈಗೇನು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಇದೆ ಅದರಲ್ಲಿ ಒಟ್ಟು 18,49,585 ಜನ ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲಲ್ಲಿ ಸೇರ್ಪಡೆ ಆಗಿದ್ದಾರೆ. 18,49,585 ಜನ. ಇದರಲ್ಲಿ ವಿಶೇಷವಾಗಿ ಯಂಗ್ ವೋಟರ್ಸ್ ಅಂತ ಏನು ಹೇಳ್ತೀವಿ, ಯಂಗ್ ವೋಟರ್ಸ್ ಅಂತ ಅಂದರೆ ಚುನಾವಣಾ ಆಯೋಗದ ಒಂದು ಡೆಫಿನೇಷನ್ ಪ್ರಕಾರ 18ರಿಂದ 19 ವಯೋಮಿತಿಯಲ್ಲಿ ಇರ್ತಕ್ಕಂಥ ಯುವಕರು ಯುವತಿಯರು ಏನಿದ್ದಾರೆ ಅವರಿಗೆ ಯಂಗ್ ವೋಟರ್ಸ್ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ 14,125 ಜನ ಯಂಗ್ ವೋಟರ್ಸ್ ಈಗ ಸೇರ್ಪಡೆ ಆಗಿದ್ದಾರೆ. ಮರಣ ಹೊಂದಿರತಕ್ಕಂಥವ್ರದ್ದು ಹೇಳಬೇಕು ಅಂತಂದರೆ 71,691 ಜನ ಈಗ ಮರಣ ಹೊಂದಿರತಕ್ಕಂಥವರು ಈ ಕರಡು ಮತದಾರರ ಪಟ್ಟಿಯಿಂದ ಈ ಕಾರಣಕ್ಕೆ ಅವರಿಗೆ ಅವ್ರ ಹೆಸರನ್ನು ಆಚೆ ತೆಗೆಯಲಾಗಿದೆ. ವಲಸೆ ಹೋಗಿರ್ತಾರೆ ಅಥವಾ ಶಿಕ್ಷಣಕ್ಕಾಗಿ ಹೋಗಿರ್ತಾರೆ, ಕುಟುಂಬ ಸಮೇತ ಬೇರೆ ಒಂದು ಊರಿಗೆ ತೆರಳಿ ಅಲ್ಲೇ ಉಳ್ಕೊಂಡಿರ್ತಾರೆ. ಕಾರಣಾಂತರಗಳಿಂದ ಇನ್ನೊಂದು ಕಡೆ ಅವರು ಮತದಾರರ ಚೀಟಿಯನ್ನು ಪಡ್ಕೊಂಡಿರ್ತಾರೆ. ಸೊ ಅಂಥದ್ದನ್ನು ಈ ಕಡೆ ನಾವು ಕೈ ಬಿಟ್ಟು ಇನ್ನೊಂದು ಕಡೆ ನಾವು ಉಳ್ಕೊಳ್ತೀವಿ ಅನ್ನೋವಂಥವ್ರು ಒಂದರಿಂದ ಹೆಚ್ಚಿನ ಭಾಗಗಳಲ್ಲಿ ಮತಕ್ಷೇತ್ರಗಳಲ್ಲಿ ವೋಟರ್ ID ಇಟ್ಕೊಂಡಿರ್ತಾರೆ. ಅಂಥವರು ಸ್ವಯಂ ಘೋಷಣೆ ಮೂಲಕ ಈ ಕಡೆ ನಾವು ಕೈ ಬಿಡ್ತೀವಿ, ಇದರಿಂದ ಕೈ ಬಿಡಿ ಅಂತ ಕೇಳಿರ್ತಕ್ಕಂಥವ್ರು ಡೂಪ್ಲಿಕೇಟ್ ಅಂತ ಏನು ಹೇಳ್ತೀವಿ 33,399 ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ. ಆದರೆ 2002ರ ಪಟ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಪೂರಕ ದಾಖಲೆ ಇಲ್ಲದೇ ಇರುವಂಥವ್ರು, ಯಾವುದೇ ಒಂದು ದಾಖಲೆ ಕೊಡದೇ ಇರುವಂಥವ್ರು ನೋ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಸೊ ನೋ ಮ್ಯಾಪಿಂಗಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ 18 ಲಕ್ಷ ಚಿಲ್ಲರೆ ಏನು ಡ್ರಾಫ್ಟ್ ಪಟ್ಟಿಯಲ್ಲಿ ಬರ್ತಾರೆ ಅವರಲ್ಲಿ ನೋ ಮ್ಯಾಪಿಂಗ್ ಇರುವಂಥವರು 53,788. ಅದೇ ರೀತಿ ಅನಾಮಲೀಸ್ ಅಂದರೆ 2002ಕ್ಕೆ ಸಂಬಂಧಪಟ್ಟಂತೆ ಒಂದು ದಾಖಲೆಯನ್ನು ಕೊಟ್ಟಿರ್ತಾರೆ, ಆದರೆ ಏನೋ ಒಂದು ತಾಳೆ ಆಗಿರಲ್ಲ, ಸಂಪೂರ್ಣವಾಗಿ ಮಾಹಿತಿ ತಾಳೆ ಆಗದೇ ಇರುವಂಥದ್ದು ಅನಾಮಲಿ ಏನಿರುತ್ತೆ 51,705. ಸೊ ಎರಡು ನಾವು ಆ್ಯಡ್ ಮಾಡಿದರೆ ನಮ್ಮಲ್ಲಿ ಅನಾಮಲಿ ಪ್ಲಸ್ ನೋ ಮ್ಯಾಪಿಂಗ್ ಇರುವಂಥದ್ದು 1,05,493. ಈಗ ಮುಂದೆ 2 ವಿಚಾರ ಬರುತ್ತೆ. ಒಂದು, ಈಗ ನೋಟಿಸ್ಗಳನ್ನು ಇವತ್ತಿಂದ ಕೊಡುವಂಥದ್ದು ಪ್ರಾರಂಭ ಮಾಡ್ತೀವಿ. ಯಾರಿಗೆ ನೋಟಿಸ್ ಕೊಡ್ತೀವಿ? ನೋ ಮ್ಯಾಪಿಂಗ್ ಮತ್ತು ಅನಾಮಲಿ ಏನು ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರ್ತಾರೆ ಅವರಿಗೆ ಇವತ್ತಿಂದ ERO ಮತ್ತು AERO ನೋಟಿಸ್ಗಳನ್ನು ಜನ್ರೇಟ್ ಮಾಡಿ ಕೊಡ್ತಾರೆ. ನೋಟಿಸ್ ಕೊಟ್ಟಿದ್ದು 7 ದಿನದ ನಂತರ, ಕನಿಷ್ಠ ಕಾಲಾವಕಾಶ ಅವರಿಗೆ 7 ದಿನ ಇರುತ್ತೆ. ನಂತರದಲ್ಲಿ ಅವರಿಗೆ ಯಾವ ದಿನಾಂಕಕ್ಕೆ ಅವರ ಹಿಯರಿಂಗನ್ನು ನಿಗದಿಪಡಿಸಿರ್ತಾರೆ ಆವತ್ತಿನ ದಿನ ಮತದಾರರು ಖುದ್ದಾಗಿ ಅಲ್ಲಿ ಹಿಯರಿಂಗ್ ಸಂದರ್ಭದಲ್ಲಿ ಹಿಯರಿಂಗ್ ಮಾಡುವಂತಹ ಸ್ಥಳದಲ್ಲಿ ಹಾಜರಾಗಿ ಅವರಿಗೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳನ್ನು ತೊಗೊಂಡು ಬಂದು ಕೊಟ್ಟರೆ ಮುಂದಿನ ಪ್ರಕ್ರಿಯೆಯನ್ನು EROಗಳು ಅವರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂಥದ್ದಕ್ಕೆ ಏನು ಮುಂದಿನ ಕ್ರಮ ವಹಿಸಬೇಕಾಗಿದೆ ಅದನ್ನು ಮಾಡುವಂಥದ್ದೇನಿದೆ ಅದನ್ನು ಮಾಡ್ತಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಕನ್ನಡ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.